ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಧರ್ಮಕ್ಕೆ ಅಂತ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಸ್ನೇಹಿತರೆ, ಇದು 250 ವರ್ಷದ ಹಿಂದಿನ ಮರ. ಇದು ನೋಡಿ, ಅವರು ಭಾರಿ ಚೆನ್ನಾಗಿ ಸಾಕ್ಕೊಂಡಿದ್ದಾರೆ ರೈತರು. ಆ ರೈತರು ಆ ಬ್ರಾಂಚಸ್ ಆ ಕಡೆ ಈ ಕಡೆ ಸ್ವಲ್ಪ ಟ್ರಿಮ್ ಮಾಡ್ಯವ್ರೆ. ಆದರೆ ಮರ 250 ವರ್ಷಗಳ ಹಿಂದೆ ಹಾಕಿರ್ತಕ್ಕಂತಹ ಇದು. ಈ ಥರ ಎಲ್ಲೇ ಆಗಲಿ ಸ್ವಲ್ಪ ಎಫರ್ಟ್ ಹಾಕಿ ಈ ಥರ ಬೆಳೆಸ್ಬೇಕು. ನೋಡಿ, ಅದು ಮರದ ತುಂಬ ಕಾಯಿದೆ. ನಾಟಿ, ಇದು ಲೋಕಲ್ ಅಂದರೆ ಹೈಬ್ರಿಡ್ ಅಲ್ಲ, ಇದು ಲೋಕಲ್ಲು. ಆ ಮರದ ಬುಡದ ಗ್ರಿಟ್ ನೋಡಿ ಎಷ್ಟು ದಪ್ಪ ಇದೆ. ಸ್ನೇಹಿತರೆ, ನಾವು ಈಗಿನ ಕಾಲದಲ್ಲಿ ಒಂದು ಮರ ಒಂದು ಸ್ವಲ್ಪ ದಪ್ಪ ಆಯ್ತು ಅಂತ ಹೊಡೆದ್ಬಿಟ್ಟು ಅದನ್ನು ಇನ್ನೊಂದಕ್ಕೆ ಮತ್ತೊಂದಕ್ಕೆ ಉಪಯೋಗಿಸ್ಕೊತಾರೆ. ನೋಡಿ, ಅವರು ಯಾವುದೇ ಕಾರಣಕ್ಕೆ ಮರ ಹೊಡೆಯುವುದೂ ಇಲ್ಲ ಅಂಥವ್ರು. ನೋಡಿ, ಬಹಳ ಸಂತೋಷ ಆಗುತ್ತೆ. ಈ ಥರ ಬೆಳೆಸ್ಬೇಕು ಮರಗಳು, ಈ ಥರ ಬಿಡಬೇಕು. ಪ್ರಕೃತಿ, ಆ ಪ್ರಕೃತಿಯಲ್ಲಿ ಬಿಡೋದ್ರಿಂದ ಅದರಲ್ಲಿ ಗಾಳಿ ಉತ್ಪತ್ತಿ ಆಗಿ ಆ ಗಾಳಿ ಎಲ್ಲ ರೀತಿಯ ನಮಗೆ ಯೂಸ್ ಆಗುತ್ತದು. ಆ ಗಾಳಿನ ಅದು ಬಿಟ್ಟು ಕಟ್ಟುಗಾಳಿ ಸೇವನೆ ಮಾಡಿ ಕಟ್ಟುಗಾಳಿ ಆ ಒಂದು ಸೇವನೆ ಮಾಡಿ ನಾವು ಅನೇಕ ರೀತಿ ಕಾಯಿಲೆ ತರಿಸ್ಕೊಂಡು ಚೆನ್ನಾಗಿರಲ್ಲ. ನೋಡಿ, ಆ ಒಂದು ಮರದಲ್ಲಿ ಅನೇಕ ಈ ಅಣಬೆ ಅಂತೀವಲ್ಲ, ಕೆಟ್ಟಣಬೆ ಅಂತೀವಲ್ಲ, ಆ ಅಣಬೆ ಸಹ ಅಲ್ಲಲ್ಲಿ ಎದ್ದಿದೆ. ನೋಡಿ, ಅಲ್ಲಲ್ಲಿ ಅಂದರೆ ಫುಲ್ ಫರ್ಟೈಲ್ ಇದೆ. ಅದಕ್ಕೆ ಎಲ್ಲೇ ಆಗಲಿ ನಾಟಿ ಮರಗಳನ್ನು ಬೆಳೆಸಬೇಕು. ಈ ನಾಟಿ ಮರ ಅಂತ ಇದ್ದರೆ ನಮಗೆಲ್ಲ ರೀತಿಯಲ್ಲೂ ಒಳ್ಳೆಯದಾಗುತ್ತೆ. ಅದೇ ಈ ಹೈಬ್ರಿಡ್ ಹಾಕಿ ಆ ಒಂದು ಹೈಬ್ರಿಡನ್ನು ಸೇವನೆ ಮಾಡಿ ಲೈಫ್ ಸ್ಪ್ಯಾನ್ ಕಡಿಮೆ ಅಂತಾರೆ. ಈಗ ನಮಗೂ ಲೈಫ್ ಸ್ಪ್ಯಾನ್ ಕಡಿಮೆ ಆಗ್ತದೆ. ಇದು ನೋಡಿ, ನಾಟಿ, ಇದರ ರುಚಿ, ಇದು ಪ್ರತಿಯೊಂದು ನಮಗೆ ಬೇಕಾಗುತ್ತೆ. ಬೃಹತ್ ಕಾಲದ ದೊಡ್ಡ ಮರ ಇದು. ನೋಡೋಕ್ಕೆ ಥರ ಸಂತೋಷ ಆಗುತ್ತೆ, ಭಯನೂ ಆಗುತ್ತೆ. ನೋಡಿ, ಎಷ್ಟು ದಪ್ಪ ಎಷ್ಟು ಇದಾಗಿದೆ ಅಂದರೆ ಈ ಥರ ಬೆಳೆಸ್ಬೇಕು, ಮಗು ಥರ ಬೆಳೆಸ್ಬೇಕು. ಆ ಮರ ನಮ್ಮನ್ನು ಸಾಕುತ್ತೆ, ನಮ್ಮನ್ನು ಕಾಪಾಡುತ್ತೆ. ಅದು ಬಿಟ್ಟು ಇನ್ನೂ ಮರ ಹುಟ್ಟೋಕ್ಕೆ ಇಲ್ಲ, ಅದನ್ನು ಇಮ್ಮಿಡಿಯೇಟ್ಲಿ ಕಟ್ ಮಾಡಿ ಇನ್ನೊಂದಕ್ಕೆ ಉಪಯೋಗಿಸ್ಕೊತಾರೆ. ನೋಡಿ, ಪ್ರತಿಯೊಂದು ಕೊಂಬಲ್ಲೂ ಕಾಯಿ ಬಿಟ್ಟಿದೆ. ಪ್ರತಿಯೊಂದು ಈ ಥರ ಬೆಳೆಸೋದ್ರಿಂದ ನೋಡಿ, ಈ ಥರ ಬೆಳೆಸ್ಬೇಕು. ಸಂತೋಷ ಆಗುತ್ತೆ ಈ ಮರ ಕಂಡ್ರೆ. ಸ್ನೇಹಿತರೆ, ಪ್ರತಿಯೊಬ್ಬರು ಅಷ್ಟೇ ಮರಗಳನ್ನು ಬೆಳೆಸಿ, ನಮ್ಮ ಕಾಡನ್ನು ಉಳಿಸಿ. ನಮ್ಮ ಎನ್ವಿರಾನ್ಮೆಂಟ್ ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀವಿ. ಒಂದೇ ಮರ ಇದಕ್ಕೆ ಬುಡನ ತೋರಿಸಿದ್ದೀನಿ, ಇದಕ್ಕೆ ಬೇರೆ ಏನಿಲ್ಲ. ಒಂದೇ ಮರ ಇಷ್ಟು ದಪ್ಪ ಇದೆ ಅಂದರೆ ತುಂಬಾ ಗ್ರೇಟ್. ಸ್ವಲ್ಪ ಹಿಂದೆ ಹೋಗಿ ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಇಷ್ಟು ದೊಡ್ಡದಾದ ಮರ ಎಲ್ಲಿ ಕಂಡಿಲ್ಲ ಅನಿಸುತ್ತೆ. ಆದರೆ ನೋಡಿ, ಸಂತೋಷ ಆಗುತ್ತೆ. ಪ್ರತಿಯೊಬ್ಬರು ಇದನ್ನು ಈ ಥರ ಬೆಳೆಸಿ ನಮ್ಮ ಒಂದು ನಾಡಿನ ಪರಿಸರ ಉಳಿಸಿ ಅದರ ಕೊಡುವಂತಹ ಫಲಗಳನ್ನು ಸೇವನೆ ಮಾಡೋದು ಅವರು ಚೆನ್ನಾಗಿ, ಎಲ್ಲರೂ ಚೆನ್ನಾಗಿ. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಮುಟ್ಟಲಿ. ಎಲ್ಲರೂ ನೋಡಿ. ನಮಸ್ಕಾರ ಸ್ನೇಹಿತರೆ.